ಪರಸ್ಯ ಬ್ರಹ್ಮಣಃ ಸಾಕ್ಷಾತ್. ಅದು ಅವರು ಹೇಗೆ ಉಪಾಸನೆ ಮಾಡ್ತಾರೆ, ಆ ಜಾತವೇದ ಸ್ವರೂಪಿಣಂ ಕರ್ಮಕೌಶಲ್ಯ ನೈಜಂತೆ ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತವೇದೋಸಿ ಹವ್ಯವಾಚ್. ಇದು ಎರಡು ವಿಧದಿಂದ ಈ ಮಂತ್ರ ತೆರೆದುಕೊಳ್ಳುತ್ತೆ. ಒಂದು ಅಗ್ನಿಯದ್ದೇ ವರ್ಣನೆ, ಅಗ್ನಿ ನಾರಾಯಣನದ್ದಲ್ಲ. ಹೇಳಿದರೆ ಪರಸ್ಯ ಬ್ರಹ್ಮಣಃ ಅಸಿ, ನೀನು ಭಗವಂತನ ಪ್ರತಿಷ್ಠಾನ ಅಧಿಷ್ಠಾನ ಆಗಿದ್ದೀಯ, ಪ್ರತೀಕ. ನೀನು ಪರಮ ಭಗವಂತನಿಗೆ ಸಂಬಂಧಪಟ್ಟವ. ಯಾಕೆಂದರೆ ನಮಗೆ ಪೂಜೆಗೆ ನೀನೇ ಪ್ರತೀಕ, ನಿನ್ನಲ್ಲೇ ಭಗವಂತನ ಪೂಜೆ ಮಾಡೋದು. ಪರಸ್ಯ ಬ್ರಹ್ಮಣಃ ಸಾಕ್ಷಾತ್, ಯಾರು ನೀನು? ಜಾತವೇದ, ಹೇ ಜಾತವೇದ, ಓ ಅಗ್ನಿಯೇ, ನೀನು ಭಗವಂತನ ಸಾಕ್ಷಾತ್ ಪ್ರತೀಕವಾಗಿದ್ದಿ. ಮತ್ತು ಅಷ್ಟೇ ಅಲ್ಲ, ಅವ್ಯವಾಟ್ ದೇವಾನಾಂ ಪುರುಷಾಂಗಾನಾಂ, ಭಗವಂತನ ಅವಯವಗಳಿಂದ ಹುಟ್ಟಿರತಕ್ಕಂಥ ಎಲ್ಲ ದೇವತೆಗಳು ಅವರೆಲ್ಲ ಬ್ರಾಹ್ಮಣೋಸ ಮುಖಾದಿಂದ ಅಗ್ನಿಸ್ಯ ಪ್ರಾಣಾದ್ ವಾಯುಜಾಯದ ಚಕ್ಷುಸ್ಸಿನಿಂದ ಸೂರ್ಯ ಚಂದ್ರ, ಹೀಗೆ ದೇವತೆಗಳು ಭಗವಂತನ ಪುರುಷ ಅಂಗಾನಾಂ ದೇವಾನಾಂ. ಪುರುಷ ಅಂದರೆ ಭಗವಂತ, ನಿಜವಾಗಿ ಅವನು ಒಬ್ಬನೇ ಪುರುಷ. ನಮಗೆ ಯಾರಿಗೂ ಪುರುಷ ಅಂತ ಹೇಳಿಕೊಳ್ಳುವ ಅಧಿಕಾರ ಇಲ್ಲ. ಯಾಕೆಂದರೆ ಪುರುಷ ಶಬ್ದದ ಅರ್ಥ ತಿಳ್ಕೊಂಡ್ರೆ ನಾವು ಪುರುಷರು ಅಂತ ಹೇಳಿಕೊಳ್ಳಿಕ್ಕೆ ಹೇಳಬಹುದು ಒಂದು ಸಂಕುಚಿತವಾದ ಅರ್ಥದಲ್ಲಿ. ಪುರುಷ ಅಂದರೆ ಪುರೇಶು ಸೀದತಿ ಇತಿ ಪುರುಷ, ಎಲ್ಲ ಪುರದಲ್ಲಿಯೂ ಇರುವವನು, ಎಲ್ಲರ ದೇಹದೊಳಗೂ ಅಂತರ್ಯಾಮಿಯಾಗಿರುವನು ಪುರುಷ. ನಾವು ಎಲ್ಲ ದೇಹದಲ್ಲಿದ್ದೇವೆ, ಒಂದು ದೇಹದಲ್ಲಿದ್ದೇವೆ. ಅದು ಪುರೇ ಸೀದತಿ ಇತಿ ಪುರುಷ. ನಾವು ಅವನು ಪುರೇಶು ಸರ್ವೇಶು ಪುರೇಶು, ಅದರಿಂದ ಎಲ್ಲ ಪುರಗಳಲ್ಲಿ ಇರುವವನು ನಿಜವಾದ ಪುರುಷ. ಯಾವುದೋ ಒಂದು ಪುರದಲ್ಲಿ ಇರುವವರು, ಅದು ಯಾವುದೋ ಸ್ವಲ್ಪ ಕಾಲ, ಒಂದೊಂದು 4 ದಿವಸಕ್ಕೆ ಒಂದೊಂದು ಪುರ ಬಾಡಿಗೆ ಮನೆಯಿಂದ ಚೇಂಜ್ ಮಾಡ್ತಾ ಇರೋದು. ಅವನು ಹಾಗಲ್ಲ, ಎಲ್ಲ ಕಾಲಗಳಲ್ಲಿ ಎಲ್ಲ ಪುರದಲ್ಲಿ ಇರುವವನಾದ್ರಿಂದ ಅವನು ಮಾತ್ರ ಪುರುಷ ಸೂಕ್ತ ಪ್ರತಿಪಾದನೆ ಆಗುವುದು ಸಾಧ್ಯ. ಬೇರೆ ಉಳಿದವರು ಪುರುಷರೇ ಅಲ್ಲ. ಮತ್ತು ಪುರದಲ್ಲಿ ಇರುವವರು ಅನ್ನೋ ಅರ್ಥದಲ್ಲಿ ಎಲ್ಲರೂ ಪುರುಷರು. ಯಾರು? ಬರೀ ಗಂಡಸರು ಮಾತ್ರ ಅಲ್ಲ, ಸ್ತ್ರೀಯರು ಪುರುಷರು, ಅವರು ಪುರದಲ್ಲೇ ಇರುವುದು. ಹಾಗಾಗಿ ಪುರುಷ ಶಬ್ದಕ್ಕೆ ಲೌಕಿಕವಾಗಿ ದೇಹದಲ್ಲಿ ಇರತಕ್ಕ ಜೀವ ಅಂತ ಅರ್ಥ. ಗಂಡಸರು ಆಗ್ಬೋದು, ಹೆಂಗಸರು ಆಗ್ಬೋದು. ಪುರುಷರು ಅಂದರೆ ಗಂಡಸರು ಅಲ್ಲ, ಗಂಡಸರು ಅಥವಾ ಹೆಂಗಸರು ಯಾರು ಆಗ್ಬೋದು. ಮೂಲಭೂತ ಅರ್ಥದಲ್ಲಿ ಎಲ್ಲ ಪುರದಲ್ಲೂ ನೆಲೆಸಿರುವ, ಸ್ತ್ರೀಯರಲ್ಲೂ ಅಂತರ್ಯಾಮಿಯಾಗಿರುವ, ಪುರುಷರಲ್ಲೂ ಅಂತರ್ಯಾಮಿ ಭಗವಂತ ಪುರುಷ. ಅವನೊಬ್ಬನೇ ಪುರುಷ ಸೂಕ್ತ ಪ್ರತಿಪಾದನೆ. ಪುರಾಣದಲ್ಲಿ ಒಂದು ಮಾತಿದೆ, ರಾಮಾಯಣ ಕಾಲದಲ್ಲಿ ಯಥಾಹಿ ಪೌರುಷೇ ಸೂಕ್ತೆ ವಿಷ್ಣುರೇವ ಅಭಿಧೀಯತೆ. ರಾಮಾಯಣ ಕಾಲದಲ್ಲಿ ಯಾರು ಏನು ಮಾತಾಡಿದ್ರು ಮಾತಿಗೆ ರಾಮ ರಾಮ, ಬೇರೆ ವಿಷಯವೇ ರಾಮ ಏವ ಅಭಿಧೀಯತೆ. ಎಲ್ಲರೂ ಈ ಮಾತಿಗೆ ರಾಮ, ರಾಮನನ್ನು ಬಿಟ್ಟು ಮಾತೇ ಇಲ್ಲ. ಹೇಗೆ ಅಂದರೆ ಪುರುಷ ಸೂಕ್ತಲ್ಲಿ ವಿಷ್ಣುವನ್ನು ಬಿಟ್ಟು ಬೇರೆ ವಿಷಯವೇ ಹೇಳೋದಿಲ್ಲ, ಹೇಗೋ ಹಾಗೆ ಅಂತ. ಹಾಗೆ ಪುರುಷ ಸೂಕ್ತ ಸರ್ವಾತ್ಮನ ವಿಷ್ಣು ಪ್ರತಿಪಾದಕ. ರಾಮನ ಕಾಲದಲ್ಲಿ ಎಲ್ಲರೂ ಹೀಗೆ ರಾಮನನ್ನೇ ಕೊಂಡಾಡ್ತಿದ್ರು, ಹಾಗೆ ಪುರುಷ ಸೂಕ್ತ ವಿಷ್ಣುವನ್ನೇ ಕೊಂಡಾಡುತ್ತೆ ಅಂತ ಇದನ್ನು ದೃಷ್ಟಾಂತವಾಗಿ ಪುರಾಣಕಾರರು ಹೇಳ್ತಾರೆ. ಹಾಗಾಗಿ ಅಗ್ನಿಯಲ್ಲಿ ಪುರುಷ ದೇವಾನಾಂ ಪುರುಷಾಂಗಾನಾಂ, ಅವರಿಗೆಲ್ಲ ಹವ್ಯವಾಟ್. ನಾವು ಆಹುತಿ ಕೊಡೋದು ಇಂದ್ರಾಯ ಸ್ವಾಹ, ಇಂದ್ರಾಯೇತನ್ನೋಮ, ಅಗ್ನೇ ಸ್ವಾಹ, ವಾಯುವೇ ಸ್ವಾಹ, ಸೂರ್ಯಾಯ ಸ್ವಾಹ, ಪ್ರಜಾಪತಿಯೇ ಸ್ವಾಹ. ನಾವು ಆಹುತಿ ಕೊಡ್ತೇವೆ. ಅದು ಎಲ್ಲವನ್ನೂ ಭಗವಂತನ ಆಣತಿಯಂತೆ ಅವ್ರಿಗೆ ಮುಟ್ಟಿಸ್ತೀವಿ. ನೀನು ಹವ್ಯವಾಟ್ ಅಂದರೆ ನಾವು ಕೊಟ್ಟ ಹವಿಸ್ಸನ್ನು ಹೋಗಿ ಮುಟ್ಟಿಸುವ. ಯಾರಿಗೆ? ಪುರುಷಾಂಗ ಭಗವಂತನ ಅವಯವಭೂತರಾಗಿರ್ತಕ್ಕ ದೇವತೆಗಳಿಗೆ. ಅವ್ರಿಗೆ ಯಾಕೆ ಕೊಡೋದು ಅಂದರೆ ಅದು ಅವರು ಭಗವಂತನ ಅವಯವಗಳು, ಭಗವಂತನಿಗೆ ಅರ್ಪಣೆ ಆಗೋದು. ಅವಯವಕ್ಕೆ ಅರ್ಪಣೆ ಎಂದರೆ ಈಗ ಪಾದಪೂಜೆ ಅಂದರೆ ಪಾದಪೂಜೆ ಕಾಲಿಗೆ ಪೂಜೆಯ, ಆ ಕಾಲು ಯಾರಾದ್ರು ಅವರಿಗೆ ಪೂಜೆ ಅಲ್ವಾ? ಹಾಗೆ ಅಂಗಗಳಿಗೆ ಕೊಡುವುದು ಅಂದರೆ ಭಗವಂತನಿಗೆ ಅರ್ಪಣೆ ಆಗೋದು. ದೇವಾನಾಂ ಪುರುಷಾಂಗಾನಾಂ. ಅದರಿಂದ ಯಜ್ಞೇನ ಪುರುಷಂ ಯಜ, ಅದನ್ನು ನಾವು ಮಾಡತಕ್ಕಂಥ ಯಜ್ಞದ ಮೂಲಕ ನೀನು ಪುರುಷನಾಮಕನಾದ ಭಗವಂತನನ್ನು ನೀನು ಆರಾಧನೆ ಮಾಡು ಅಂದರೆ ನಮ್ಮ ಕೈಲಿ ಮಾಡಿಸು. ಇದು ಅಗ್ನಿಯ ಹಂತದ ಪ್ರಾರ್ಥನೆ. ಇದು ಈ ಅಗ್ನಿಯಲ್ಲಿರ್ತಕ್ಕ ಭಗವಂತನ ಪರವಾಗಿ ಇದನ್ನು ಪರಿವರ್ತನೆ ಮಾಡಿಬಿಟ್ರೆ ನೀನು ಏನಾಗಿದ್ದಿ ಅಂದರೆ ನೀನು ಪರಸ್ಯ ಬ್ರಹ್ಮಣಃ ಸಾಕ್ಷಾತ್ ಹವ್ಯವಾಚ, ಭಗವಂತನ ಪರಬ್ರಹ್ಮನ ಸಾಕ್ಷಾತ್ ಸ್ವರೂಪ ನೀನು. ಎಂಥ ರೂಪ ಅಂದರೆ ಹವ್ಯವಾಚ, ದೇವತೆಗಳಿಗೆ ಹವಿಸ್ಸನ್ನು ಮುಟ್ಟಿಸುವ ಅಗ್ನಿಯಲ್ಲಿರುವ ರೂಪ. ಆದ್ದರಿಂದ ನೀನು ಎಂಥವನು ಅಂದರೆ ನೀನು ಜಾತವೇದ,
ನಿನಗೋಸ್ಕರ ಸಮಸ್ತ ವೇದಗಳು ನಿನ್ನನ್ನು ಕೊಂಡಾಡ್ತವೆ. ಅದು ನೀನು ಜಾತವೇದ. ನೀನು ಹವ್ಯಸ್ಸನ್ನು ಯಾಕೆ ದೇವತೆಗೆ ಕೊಡ್ತಿದ್ದರೆ ನಿನ್ನ ಅಂಗ ಅವರು, ದೇವಾನಾಂ ಪುರುಷಾಂಗ. ಅದರಿಂದ ಯಜ್ಞೇನ ಪುರುಷಂ ವೇದ. ಯಜ್ಞನಾಮಕನಾದ ನೀನೇ ಪುರುಷನಾಮಕದ ನಿನ್ನನ್ನು ಪೂಜೆ ಮಾಡು. ನರತೆ ತ್ವತ್ಕ್ರಿಯತೆ ಕಿಂಚನ ರೇ ಮಹಾನ್ ಅರ್ಕಂ ಮಘವಂ ಚಿತ್ರಮರ್ಚ. ನಾವು ಪೂಜೆ ಮಾಡುವಾಗ ಹೇಳುವುದು ಇದನ್ನೇ ಅಲ್ಲ. ನಾನು ಪೂಜೆ ಮಾಡುವುದಲ್ಲ, ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ. ಪ್ರತಿಮೆ ಪೀಠದಲ್ಲಿರತಕ್ಕ ನಿನ್ನ ಪೂಜೆಯನ್ನು ನನ್ನೊಳಗಿರತಕ್ಕ ನೀನು ಮಾಡು. ನಿನ್ನ ಪೂಜೆಯನ್ನು ನೀನೇ ಮಾಡು. ನೀನು ಮಾಡುವ ನಿನ್ನ ಪೂಜೆಗೆ ನಾನು ಒಂದು ಇನ್ಸ್ಟ್ರೂಮೆಂಟಾಗಿ ನನ್ನನ್ನು ಬಳಸಿಕೊ. ಹೇಗೆ ನನ್ನ ಕೈಯಲ್ಲಿ ಉದ್ಧರಣೆ ಒಂದು ಇನ್ಸ್ಟ್ರೂಮೆಂಟು, ನಾನು ನಿನ್ನ ಕೈಯ ಒಂದು ಇನ್ಸ್ಟ್ರೂಮೆಂಟ್. ಇದು ಅರ್ಜುನ ಹತ್ರ ಕೃಷ್ಣ ಹೇಳಿದ. ನಿಮಿತ್ತ ಮಾತ್ರ ಭವ ಸಜ್ಜ ಸಾಚಿನ್ ಮೈವ ಏತೇ ನಿಹತಾ ಪೂರ್ವಮೇವ. ನಾನು ಕೊಂದಾಗಿದೆ, ನೀನೇನು ಕೊಲ್ಲೋದು? ಮತ್ತೆ ನೀನೇನು ತಿಳ್ಕೊಂಡಿದ್ದಿ? ಗಾಂಡೀವ ಧನುಸ್ಸಿನಿಂದ ಇವ್ರನ್ನೆಲ್ಲ ಕೊಂದು ಬಿಡ್ತೇನೆ ಅಂತ ತಿಳ್ಕೊಂಡೇ ಇಲ್ಲ. ಗಾಂಡೀವ ಧನುಸ್ಸು ಕೊಲ್ಲೋದಲ್ಲ. ನೀನು ತಿಳ್ಕೊಂಡು ಗಾಂಡೀವ ಧನುಸ್ಸು ನಿನ್ನ ಇನ್ಸ್ಟ್ರೂಮೆಂಟ್, ಗಾಂಡೀವ ಧನುಸ್ಸಿನಿಂದ ಕೊಲ್ಲೋದು ನೀನು ಅಲ್ಲ. ಯು ಆರ್ ಇನ್ಸ್ಟ್ರೂಮೆಂಟ್ ಇನ್ ಮೈ ಹ್ಯಾಂಡ್ಸ್. ನಿನ್ನ ಕೈಯಲ್ಲಿ ಗಾಂಡೀವ ಧನುಸ್ಸಿದೆ, ನನ್ನ ಕೈಯಲ್ಲಿ ನೀನು ಇನ್ಸ್ಟ್ರೂಮೆಂಟು. ನಿನ್ನ ಮೂಲಕ ನಾನು 18 ಅಕ್ಷೋಹಿಣಿಯನ್ನು ಸಂಹಾರ ಮಾಡ್ತೇನೆ. ಅದರಿಂದ ನೀನು ಬರೀ ಇನ್ಸ್ಟ್ರೂಮೆಂಟು. ಅದೇ ನಾವು ನಿತ್ಯ ಅನುಷ್ಠಾನದಲ್ಲಿ ಹೇಳುವ ನರತೆ ತ್ವತ್ಕ್ರಿಯತೆ ಕಿಂಚನ. ನೀನಿಲ್ಲದೆ ಯಾರೂ ಏನೂ ಮಾಡುವುದು ಸಾಧ್ಯ ಇಲ್ಲ. ನನ್ನೊಳಗೆ ಕೂತ ನೀನು ಪೀಠದಲ್ಲಿರೋದನಿಗೆ ನೀನೇ ಪೂಜೆ ಮಾಡಿ. ಅದನ್ನೇ ಯಜ್ಞೇನ ಪುರುಷಂ ಯಜಾಯಿ. ಇದು ಕುಶದ್ವೀಪದ ಪೂಜೆ ಆಯಿತು.